ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೆಳೆಯ, ಯಾಕೋ ಆ ಥರ ಮಾತಾಡಿದೆ? ಇಷ್ಟೇನಾ ನೀನು ಅದಕ್ಕೇನು ಅರ್ಥ ಮಾಡ್ಕೊಂಡಿರೋದು? ಅವ್ರ ಮೇಲೆ ನಿನಗಿರೋ ಪ್ರೀತಿ ಇಷ್ಟೇನಾ? ಇಲ್ಲ, ನನಗಿದು ಇಷ್ಟ ಆಗಲಿಲ್ಲ. ನಾನು ನಿನ್ನ ಕಡೆಯಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಬೇಜಾರಾಗ್ತಾ ಇದೆ ಕಣ. ನೋಡ, ಕೋಪದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ. ಹಾಗಂತ ನನ್ನ ಮನುಷ್ಯನ ಎಲ್ಲ ಮನುಷ್ಯತ್ವನೇ ಇಲ್ಲ ಅನ್ನೋ ಥರ ಮಾತಾಡಬೇಡ. ನಾನು 1000 ಒಳ್ಳೇದು ಮಾಡಿದ್ದೀನಿ, ಮಾತಾಡ್ತಿರ್ತೀನಿ. ಅದ್ಯಾವುದು ನಿಮಗೆ ಕಣ್ಣು ಕಾಣೋದೇ ಇಲ್ಲ ಅಲ್ವಾ? ಕೋಪಿಷ್ಟ ಅಂತ ಹಣೆ ಪಟ್ಟಿ ಕಟ್ಬಿಡ್ತೀರಾ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಹೈಲೈಟ್ ಮಾಡ್ಕೊಂಡು ಮಾತಾಡೋದು ಎಷ್ಟೇ ಏನೋ. ಆದ್ರೂ ನೀನು ಮಾತಾಡಿದ ತಪ್ಪೇ ಗೆಳೆಯ. ನೀನು 1000 ಒಳ್ಳೆ ಕೆಲಸ ಮಾಡ್ರಪ್ಪ, ಅದ್ಯಾವುದು ಲೆಕ್ಕಕ್ಕೆ ಬರಲ್ಲ. ಆದ್ರೆ ಆಡಬಾರ್ದು ಒಂದೇ ಒಂದು ಮಾತಾಡ್ಬಿಟ್ರೆ ಅದು ಕೊನೆವರೆಗೂ ಮನ್ಸಲ್ಲಿ ಹಾಗೆ ಉಳಿದು ಬಿಡುತ್ತೆ ಕಣ. ಮಾಡ್ರ ಒಳ್ಳೆ ಕೆಲಸ ಅಲ್ಲ, ಒಳ್ಳೆ ಹೋಮ ಮಾಡ್ದಾಗ ಹೋಗ್ಬಿಡುತ್ತೆ ಅಷ್ಟೇನೆ. ಗೆಳೆಯ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಒಂದು ಹೆಣ್ಣು ತನ್ನ ತವ್ರ ಮನೆಯನ್ನ ಬಿಟ್ಟು ಗಂಡನ್ನ ನಂಬ್ಕೊಂಡು ಬಂದ್ಬಿಟ್ಟಿರ್ತಾಳೆ ಕಣ. ಪ್ರತಿಯೊಂದ್ರಲ್ಲೂ ಗಂಡ ಜೊತೆಗಿರ್ಲಿ ಅಂತ ನಂಬ್ಕೊಂಡಿರ್ತಾಳೆ. ನಿನ್ ಬಗ್ಗೆ ಅತ್ತಿಗೆನೂ ಹಾಗೆ ಅನ್ಕೊಂಡಿರ್ತಾರೆ ಕಣ. ಗೆಳೆಯ, ಒಂದ್ ಸ್ವಲ್ಪ ಯೋಚನೆ ಮಾಡ. ಇದ್ರಲ್ಲಿ ಅತ್ತಿಗೆ ಏನೋ ತಪ್ಪಿದೆ ಅಲ್ವಾ? ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅವ್ರು ಅಷ್ಟು ಕ್ಲಿಯರ್ ಆಗಿ ಹೇಳಿದ್ರಲ್ಲಪ್ಪ. ಇನ್ ಕೇಸ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು ಅಂತಾನೆ ಅನ್ಕೋ. ಅದ್ರಲ್ಲಿ ಏನ್ ತಪ್ಪಿದೆ? ಏನ್ ನಿನ್ ತಮ್ಮ ಗನಂದಾರಿ ಕೆಲಸನ ಮಾಡಿದಾನೆ, ತಪ್ಪು ಮಾಡಿದಾನೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸಿಂಪಲ್. ಮಾಡಿದ್ದುಣ್ಣೋ ಮಾರಾಯ ಅಂತ ಅವ್ರವ್ರ ಕರ್ಮನ ಅವ್ರು ಅನುಭವಿಸ್ಲೇಬೇಕು. ಇವ್ರಿಗೆಲ್ಲ ಶಾಕ್ ಟ್ರೀಟ್ಮೆಂಟ್ ಕೊಟ್ರೇನೆ ಬುದ್ಧಿ ಬರೋದು. ಏನು ಏನಂಗ್ ನೋಡ್ತಾ ಇದ್ಯಾ? ನಾನು ಹೇಳಿದ್ ಕರೆಕ್ಟ್ ಆಗೇ ಇದೆ. ನೀನು ಮಾಡ್ಬೇಕಾಗಿರೋ ಕೆಲಸನ ಅತ್ತಿಗೆ ಮಾಡಿದ್ದಾರೆ. ನೀನು ಅವನ್ನ ಸರಿಯಾಗಿ ರಿಪೇರಿ ಮಾಡಿದಿದ್ರೆ ಅವ್ನು ಯಾಕೆ ಈ ಮಟ್ಟಕ್ಕೆ ಹಾಳಾಗ್ತಾ ಇದ್ದ? ಓಹೋ, ಏನು ನಿಮ್ಮ ಅಮ್ಮನಿಗೆ ಅವನ ಮೇಲೆ ಎಲ್ಲಿಲ್ಲದ ಮಮಕಾರ, ನಿನಗೆ ಅವನ ಮೇಲೆ ಎಲ್ಲಿದ್ದು ವಾತ್ಸಲ್ಯ? ಗೆಳೆಯ, ಆಸ್ತಿ ಪಾಸ್ತಿ ಸಂಪಾದನೆ ಮಾಡಿದ್ರಷ್ಟೇ ಸಾಲದು ಕಣೋ. ಮನೆ ಮಕ್ಕಳನ್ನ ಆಸ್ತಿ ತರ ಬೆಳೆಸ್ಬೇಕು. ಇಲ್ಲಾಂದ್ರೆ ಹಿಂಗೇನೆ ದೊಡ್ಡವ್ರು ಮಾಡ್ರ ಆಸ್ತಿನ ಹಾಳು ಮಾಡದೆ ಫುಲ್ ಟೈಮ್ ಡ್ಯೂಟಿ ಅನ್ಕೊಂಡು ಬದುಕ್ತಾ ಇರ್ತಾರೆ. ಇಂಥ ದುರಂತ ಬೇಕೇನಪ್ಪ? ಯೋಚನೆ ಮಾಡಿ. ಗೆಳೆಯ, ಇನ್ನೊಂದು ವಿಷಯ, ಅತ್ತಿಗೆ ಏನಾದ್ರು ಹೇಳಬೇಕು ಅಂದ್ರೆ ಗುಂಡು ಹೊಡೆದಂಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಅವ್ರಿಗೆ ಯಾರ ಮುಲಾಜು ಇಲ್ಲ. ಏನ ನಿನ್ಲೆ ಅತ್ತಿಗೆ ಎಷ್ಟೊಂದು ಇಷ್ಟಪಡ್ತೀಯ? ದಿನಕ್ಕೆ 1000 ಸರ್ತಿ ಅವ್ರ ಮುಖ ನೋಡ್ತೀಯ. ಸಾಲ್ದು ಅಂತ ಲ್ಯಾಪ್ಟಾಪ್ ಅಲ್ಲಿ ಅವ್ರ ಫೋಟೋ ಓಪನ್ ಮಾಡ್ಕೊಂಡು ಝೂಮ್ ಹಾಕಿ ನೋಡ್ತೀಯ. ಅವ್ರನ್ನ ಎಷ್ಟು ಸರ್ತಿ ಮಿಸ್ ಮಾಡ್ಕೋತ ನೀನು? ಇವತ್ತು ಯಾಕೋ ಅಷ್ಟೊಂದು ದುಡುಕ್ಬಿಟ್ಟೆ? ಇರ್ಲಿ ಬಿಡ, ಎಲ್ಲ ಮಾಮೂಲಿ. ಹೋಗಿ ಅದಕ್ಕೆ ನಾ ಒಂದ್ಸರ್ತಿ ಸಾರಿ ಕೇಳ್ಬಿಡ. ತುಂಬಾ ಖುಷಿ ಪಡ್ತಾರೆ ಕಣ ಅವರು. ಪ್ಲೀಸ್ ಗೆಳೆಯ, ಹೋಗ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಕೆ, ಈಗ ನವರಸಗಳನ್ನ ಅದ್ಭುತವಾಗಿ ಆಟ ಆಡುವಂತ ಒಂದು ಆಟ ಇದೆ. ಇದಕ್ಕೆ ನಮ್ಮ ಕಿಲಾಡಿಗಳನ್ನ ಕರ್ಸ್ಕೊತೀನಿ. ರಾಕಿ, ಗೆಲ್ಲಿ ನಟ ರಾಧೇಶ್, ರಾಘವೇಂದ್ರ ರೈ ಅವರು, ಹಾಗೆ ನಮ್ಮ ಕೋಳಿ ಕಳ್ಳ ಮನೋಹರ. ಓಕೆ, ಇವಾಗ ಇಲ್ಲಿ ನನ್ನ ಹತ್ರ ಡೈಸ್ ಇದೆ. ಈ ಡೈಸ್ ಅಲ್ಲಿ ನವರಸಗಳಿದೆ. ಸೊ ಈಗ ನಾವು ರೋಲ್ ಮಾಡ್ತೀವಿ. ಯಾವ್ದು ಬೀಳುತ್ತೋ ಆ ಎಕ್ಸ್ಪ್ರೆಷನ್ ಅಲ್ಲಿ ಅವ್ರು ಡೈಲಾಗ್ ಹೇಳ್ಬೇಕು. ಯಾವ ಡೈಲಾಗ್ ನ? ಹಿಂದೆ LED ಒಂದು ವಿಡಿಯೋ ಬರುತ್ತೆ. ಆ ಡೈಲಾಗ್ ಯಾವ್ದಿದೆಯೋ ಆ ಡೈಲಾಗ್ ನ ಇಲ್ಲಿ ಯಾವ ರಸದಲ್ಲಿ ಬೀಳುತ್ತೋ ಅದ್ರಲ್ಲಿ ಹೇಳ್ಬೇಕು. ಮೊದಲೇದು ನಮ್ಮ ರಾಕಿ, ಟ್ರೈ ಮಾಡಪ್ಪ. ಕ್ಲಿಪ್ ನೋಡೋಣ ಯಾವ್ದು ಅಂತ. ನೀವು ನನಗೆ ಸಿಗಲ್ಲ, ಯಾಕಂದ್ರೆ ಟೈಮೇ ಖರಾಬ್ ಆಗಿದೆ ರೀ. ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೇರ್ಕೊಂಡ್ರು, ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕಿ ಪರ 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 ಅಂತ ಕೇರ್ಕೊಂಡ್ಬಿಟ್ಟಿದ್ದೀನಿ ರೀ. ಓಕೆ, ಈ ಡೈಲಾಗು ನಿನಗೆ ಯಾವ ಎಕ್ಸ್ಪ್ರೆಷನ್ ಬೀಳುತ್ತೆ ಅಂತ ನೋಡೋಣ. ಓಕೆ, ಭಯ. ಈ ಟೈಮ್ ಅನ್ನೋದೇ
4:20 ಕಣ್ರಿ. ಟೈಮೇ ಸರಿ ಇಲ್ಲ. ಈ ದಿಲ್ ಹಾರ್ಟ್ ಏದೆ ಅಂತಾರಲ್ಲ ಅದಕ್ಕೆ ಕೈ ಹಾಕಿ ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ಹೆಸರಾಮಟ್ಟ ಇಲ್ಲ. ಈಗ ಲಾಸ್ಟ್ ಅಲ್ಲಿ ಅವನು ಬೇಜಾರಾಗಿ ಮಲಗಿರ್ತಾನೆ. ಪೂಜಾ ಗಾಂಧಿ ತುಳ್ಕೊಂಡು ಅವ್ನು ಹೋಗ್ಲತ್ತಾರ, ನೀ ತುಳ್ಕೊಂಡು ಹೋಗ್ಬಿಡಮ್ಮ, ಅವಾಗ ಈ ಸೀನ್ ಮುಗಿಯುತ್ತೆ. ಮಲ್ಕೊಳ್ಳೋ. ಓಕೆ, ಬರ್ಲಿ ರಾಕಿ ಒಂದು ಚಪ್ಪಾಳೆ. ಓಕೆ, ಈಗ ನಮ್ಮ ಮುಂದಿನ ಸರದಿ ನಮ್ಮ ಗಿಲ್ಲಿ ನಟನ್ ಕೊಡೋಣ. ಡೈಲಾಗ್ ಪ್ಲೀಸ್. ವಿಡಿಯೋ. ಜನ ಕೇಳ್ತಾರೆ ಅನ್ನೋದಕ್ಕೆ ನಾನ್ ಬದುಕಕ್ಕಾಗಲ್ಲ. ಸಿಂಗಲ್ ಆಗಿದ್ರೆ ಲವರ್ ಇಲ್ವಾ ಅಂತಾರೆ, ಲವರ್ ಇದ್ರೆ ಮದ್ವೆ ಯಾವಾಗ ಅಂತಾರೆ, ಬ್ರೇಕಪ್ ಆದ್ರೂ ಕೇಳ್ತಾರೆ, ಡಿವೋರ್ಸ್ ಆದ್ರೂ ಕೇಳ್ತಾರೆ, ನಾವು ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ದೇ ಇದ್ರು ಮಾತಾಡ್ತಾರೆ. ಕೇಳೋರ್ಗೋಸ್ಕರ ಬದುಕಕ್ಕಾಗಲ್ಲ, ನಮ್ಗೆ ಹೆಂಗ್ ಬೇಕಂಗ್ ಬದುಕ್ಬೇಕು. ನೋಡೋಣ ಇದು ಯಾವ ರಸದಲ್ಲಿ ಬರುತ್ತೆ ಅಂತ. ಕರುಣನಾಣ ಹಾ, ಸೂಪರ್ ಸೆಟ್ಗೆ ಲೇಡಿ ಗೆಟಪ್ ಆಗ್ತಂಗೆ ಇದ್ದೀರಾ ಅಣ್ಣ. ಡೈಲಾಗ್ ಏನ? ಜನ ಕೇಳ್ತಾರಂತ ನಾನ್ ಬದುಕಕ್ಕಾಗಲ್ಲ, ನನಗೆ ಹೆಂಗ್ ಬೇಕೋ ಹಂಗ್ ಬದುಕ್ತೀನಿ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರವ್ವ, ನಾನ್ ಬಂದ ಮೇಲೆ ನಂದೇ ಅವ್ವ. ಸಾಕಂತ ಮುಚ್ಕೊಂಡು ಹೋಗ್ಮೇಲೆ. ಓಕೆ, ಈಗ ಅದ್ಭುತವಾದ ನಟ ಯಾರಪ್ಪ ನೆಕ್ಸ್ಟ್? ಕೋಳಿ ಕಳ್ಳ ಮನೋಹರ. ಇವನು ಕೂಡ ಇವನಿಗಿದೆ ಇವಾಗ. ಹಾ, ತಗೊಳಪ್ಪ ಕ್ಯಾಚ್. ಇಲ್ಲ, ಇವ್ರಿಗೊಂದು ಚಾಲೆಂಜ್ ಕೊಡ್ತೀನಿ ನಾನು. ಹೆದರಿಕೆಯಲ್ಲೇ ನಗ್ನಗ್ತಾ ಹೇಳಿ ನೋಡೋಣ. ನೀನ್ ಡೈಸ್ ಉಳ್ಸೋಕು ಲಾಯಕ್ಕಿಲ್ಲ ಅಂತ ಹೇಳಿದ್ರು, ಕೊಟ್ಬಿಡು. ಹಾಕಿ, ಡೈಲಾಗ್ ಹಾಕಿ. ನನ್ ಮಗ, ಲೋಫರ್ ನನ್ ಮಗ, ಪಾಪಿ ನನ್ ಮಗ, ಕಚ ನನ್ ಮಗ, ವರ್ಷ ನನ್ ಮಗ, ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ ಮಗ. ಏನಿವಾಗ ನಿನಗೇನು? ನೀವ್ ಇದುವರೆಗೂ ತಪ್ಪು ಮಾಡೇ ಇಲ್ಲ, ತಪ್ಪು ಮಾಡಿಲ್ಲ. ಸಾಕ್ ಸಾಕ್. ಸೂಪರ್. ಒಂದ್ ನಿಮಿಷ ಅಣ್ಣ, ಮಾಡ್ತೀರಣ್ಣ. ನನ್ ಮಗನೇ ಪಕ್ಕ ಥಿಯೇಟರ್ ಕೊಟ್ಟು ಬಂದ್ಬಿಡ್ಬೋದು ಅಷ್ಟಲ್ಲಿ ನಾವು. ಅಣ್ಣ ಫೀಲ್ ತಗೋತಾ ಇದ್ದೀನಿ ಎಲ್ಲೋ ಅಣ್ಣ. ಅಲ್ಲ, ಎಲ್ಲಿಂದ ತಗೋತಾ ಇದ್ಯಾ ಫೀಲ್? ಅವನು ಫ್ರಿಡ್ಜ್ ಓಪನ್ ಮಾಡಿದಾನೆ. ಅಲ್ಲಿ ಎದುರುಗಡೆ ಯಾರ ಕೊಡ್ತಾ ಇದ್ದಾರ ನಿನ್ ಫೀಲ್? ಡೈಲಾಗ್ ಹೇಳಲ್ಲ ಕೋತಿ, ಡೈಲಾಗ್ ಹೇಳು. ಅಯ್ಯ ನಿನ್ನ ಡೈಲಾಗ್ ಬೇಡ ಅಂದ್ರಲ್ಲ. ಡೈಲಾಗ್ ಅದನ್ನ ಡೈಲಾಗ್ ಅಲ್ಲಿ ಹೇಳು ಅಂತ ಹೇಳಿದ್ದು. ಹೌದು, ನನ್ ವರ್ಷ ಮಗ, ಪಾಪಿ ನನ್ ಮಗ, ಲುಚ್ಚ ನನ್ ಮಗ. ಹಂಗೆ ಹೋಗ್ ಸತ್ತೋಗ್. ಈಗ ಸೀದಾ ನಮ್ಮ ಮೀನಾನಾಥ್ ಅವ್ರ ಹತ್ರ ಹೋಗೋಣ. ಕ್ಯಾಚ್ ಇಟ್. ಓಕೆ, ವಿಡಿಯೋ ಪ್ಲೀಸ್. ಯೋ ಬರ್ಕಯ, ಪೇಪರ್ ಮುಂದಗಡೆ ಬರ್ಕೋ. ಬೆಂಗಳೂರು ನಂದು. ಇನ್ಮೇಲೆ ಕರ್ನಾಟಕ ಬಾರ್ಡರ್ಲಿ ಎಕ್ಕಸ್ತಿತ್ತು ಒಂದು ನಾಯಿ ಒಳಗೆ ಬರ್ಬೇಕಾರು ನನ್ ಕೇಳ್ಕೊಂಡ್ ಬರ್ಬೇಕು. ಅಕಸ್ಮಾತ್ ಬಂತು ಡೈಸ್ ಹಾಕೋ. ಶೃಂಗಾರ. ಏಯ್ ಬರ್ಕೋಯ್ಯ, ಬರ್ಕೋ. ಬೆಂಗಳೂರು ನಂದು. ಪೇಪರ್ ಮುಂದುಗಡೆನೆ ಬರ್ಕೋ. ಇನ್ನು ಯಾರೇ ಆಗಲಿ ಕರ್ನಾಟಕ ಬಾರ್ಡ್ ದಾಟಿ ಬರೋದಾದ್ರೆ ನನ್ ಪರ್ಮಿಷನ್ನೇ ತಗೋಬೇಕು, ಇಲ್ಲ ಅಂದ್ರೆ. ಓಕೆ, ಗುಡ್, ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬಾಸ್, ಆಲ್ ಕ್ಲಿಯರ್, ಕ್ಲೀನ್. ಈಗ ವೇದಿಕೆಗೆ ನೀವು ಬರ್ಬೋದು.
ಅಣ್ಣ ಯಾರಂತ ಹೋಗಿದ್ದೀರಿ? ಏಕ್ ಮಿನಿಟ್ ಅನಿಮಲ್ ಹೀರೋ ಅನಿಮಲ್ ಆದ್ರೆ ಝೂತ್ ಅದು. ಅಣ್ಣ ನಾನಣ್ಣ ನಾನಣ್ಣ ಅದ್ ನೀವು ರಣಬೀರ್ ಕಪ್ ಅಲ್ಲ ಸೆಲ್ಫಿ. ಎಲ್ಲ ತೆಗಿರೋ ಒಂಚೂರು ಸ್ಪ್ಯಾನರ್. ಏನಣ್ಣ ನನಗೆ ಇನ್ಸಲ್ಟ್ ಮಾಡ್ಬಿಟ್ರಿ. ಹಾಯ್ ಜಜಸ್, ನಮಸ್ಕಾರ ಜಜಸ್. ನನ್ನ ಹೆಸರು ಜಗದೀಶ್ ಅಲಿಯಾಸ್ ಜಾಕಿ ಅಂತ. ಈ ಏರಿಯಾದಲ್ಲಿ ಹಾಲು ಕುಡಿಯೋ ಮಕ್ಕಳಿಂದ ಹಿಡ್ಕೊಂಡು ಆಲ್ಕೋಹಾಲ್ ಕುಡಿಯೋ ಕಳ್ಳನ ಮಕ್ಕಳವರೆಗೂ ನಾನು ನೋಡಿದ್ರೆ ಕಾಟ 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 ಅಂತ ನಡುತ್ತಾರೆ. ಯಾಕಂದ್ರೆ ಅಷ್ಟು ಹವಾನೇ ಮೇಂಟೈನ್ ಮಾಡಿದೀನಿ. ಲೋ ಸಗಣಿ ಸರ್, ನಾನು ಸೆಗಣಿ ಅಲ್ಲ, ನನ್ನ ಹೆಸರು ಸಾಗರ್ ಅಂತ. ಲೋನಲ್ಲಿ ನನಗೆ ಏನ್ ಬರುತ್ತೆ ಅದನ್ನ ಕರೆಯೋದು. ಲೋ ಸಗಣಿ, ಆ ಎಳ್ನೀರ್ ಮಾರೋನ ಹತ್ರ ನನ್ನ ಹೆಸರು ಹೇಳಿ ಒಂದ್ 5,000 ರೋಲ್ ಕಾಲ್ ಮಾಡ್ಕೊಂಡ್ ಹೋಗಮ್ಮ. ಓಕೆ ಸರ್, ಹೋಗ. ನನಗೆ ಅಲ್ಲಿಗೆ ಹೋಗಕ್ಕಾಗಲ್ಲ. ಯಾಕೆ? ಅವ್ನು ಮಚ್ಚೀತಾ ಇದ್ದಾನೆ ಸರ್, ಕೊಚ್ಚಾಗ್ತಾನೆ. ಅಂದ್ರೆ ನೀನೀಗ ಹೋಗಲ್ಲ? ಆಗಲ್ಲ ಸರ್, ಆಗಲ್ಲ ಆಗಲ್ಲ. ರವಿ ಸರ್, ಈ ತರ ಕಾಟ ಕೊಟ್ರೆ ಯಾರು ಬದುಕ್ತಾರೆ ಸರ್? ನಾನ್ ಬದುಕಲ್ಲ ಸರ್, ನಾನ್ ಸತ್ತೋಗ್ತೀನಿ. ನನ್ ಚಾಕು ತಗೊಂಡು ನಾನೇ ಚುಚ್ಕೊಂಡು ಸತ್ತೋಗ್ತೀನಿ. ಏನ್ರಿ ಮಾಡ್ತಿದ್ದೀರಾ ನೀವು? ಈ 5 ವರ್ಷದಲ್ಲಿ ನಾವಿಬ್ರು ಜೊತೆಗಿದ್ದಕ್ಕಿಂತ ಹೆಚ್ಚಾಗಿ ಅವನ ಹಿಂದೆ ನಾಯಿ ತರ ಅಲಿತಿದ್ದೀರಿ. ಈಗ ನೀವ್ ಹಿಂಗ್ ಮಾಡಿದ್ರೆ ನಮ್ ದುಡ್ಡು ನಮಗ್ ಬರುತ್ತಾ? ನಿಂದ 50 ಲಕ್ಷ, ನಂದ 50 ಲಕ್ಷ. ಅದೇ ನಮಗ್ ಬರುತ್ತಾ? ಇಲ್ಲ. ಮತ್ ನಾವ್ ಏನ್ ಮಾಡ್ಬೇಕು? ಅವನ ಹತ್ರ ಹೋಗಿ ನಾನು 5,000 ವಸೂಲು ಮಾಡ್ಬೇಕು. ಮತ್ತೆ ನನ್ ಮುಖನಂತೆ ಹೋಗಲ್ಲ ನಾಯಿ. ಸರ್, ಐ ಹ್ಯಾವ್ ಟು ಗೋ ಸರ್. ಜಸ್ಟ್ ಗೋ. ಮರ್ಯಾದೆಯಿಂದ 5,000 ರೂಪಾಯಿ ಕೊಟ್ಟು ಬಿಡು ಹಪ್ತ, ಇಲ್ಲ ಶೂಟ್ ಮಾಡ್ಬಿಡ್ತೀನಿ. ನಿಜವಾಗ್ಲೂ ಆ ದೇವ್ರನ್ನು ನಿದ್ರೆ ಅವನು ಇವತ್ತಲ್ಲ ನಾಳೆನೋ ರಕ್ತ ಕಾರ್ತ ಸೈತಾನ ಕಣೋ. ಏನಂದಿಯೋ? ಅವರು ಏನಾದ್ರೂ ಸತ್ರೆ ನಮಗೆ ಬರ್ಬೇಕಾದ್ರೆ 1 ಕೋಟಿ ಯಾರೋ ಕೊಡ್ತಾರೆ. ನಮ್ಮ ಮಗನೇ, ಬರಲಿ. ಊಪಿ ಯಾವ್ದು ಒಂದು ಶಿಕ್ಷಣ ಊಪಿ ಕಡಿಯೋ. ಬರೋ, ಹಿಡ್ಕೊಳ ಇದನ್ನ. ಈ ತೆಂಗಿನಕಾಯಿ ಹಿಡ್ಕೊಂಡು ಸದ್ಯಕ್ಕೆ ಇವರೇ ನಮ್ಮ ಮುಕ್ಕೋಟಿ ದೇವರುಗಳು. ರವಿ ಸರ್, ರಚಿತಾ ಮೇಡಮ್, ಲಕ್ಷ್ಮಿ ಅಕ್ಕ, ಹೇಳೋ ದೇವ್ರೇ ದೇವ್ರೇ ದೇವ್ರೇ. ಅವನ ದುಡ್ಡು ನಮಗೆ ಮುಟ್ಟೋ ತನಕ, ಇವರಿಗೆ ಅವ್ರ ದುಡ್ಡು ಮುಟ್ಟೋ ತನಕ ಅವನಿಗೆ ಏನು ಆಗ್ಬಾರ್ದು. ಅವನ ದುಡ್ಡು ನನಗೆ ಮುಟ್ಟಿದ ಮೇಲೆ, ಅವರಿಗೆ ಈ ದುಡ್ಡು ಮುಟ್ಟಿದ ಮೇಲೆ ಏನಾದ್ರೂ ಸಾಯ್ಲಿ. ಸದ್ಯಕ್ಕೆ ಸಾಕು. ಸರ್ ಹತ್ರ ಹೇಳಿ ನಿನಗೆ ವೋಚರ್ ಕೊಡಿ. ಸರ್ ತಗೊಳ್ಳಿ ಸರ್. ಇದು ಟ್ಯಾಲೆಂಟ್ ಅಂತಂದ್ರೆ ಸರ್, 500 ರೂಪಾಯಿ ನೋಟ್ ನೋಡದೆ ಎಷ್ಟು ದಿವಸ ಆಯ್ತು ಸರ್. ಒಂದು 500 ರೂಪಾಯಿ ನೋಟ್ ಕೊಟ್ರೆ ನಾವೆಲ್ಲ ಒಂದು ಒಳ್ಳೆ ಊಟ ಮಾಡ್ತಿದೀವಿ. 500 ರೂಪಾಯಿ ಬೇಕಾ? ಹೌದು ಸರ್. ತಗೊಂಡ್ ನಿಮ್ ಮನೆಗೆ ನೀವು ಹೋಗ್ತಾ ಇರಿ. ಅಂದ್ರೆ ನಾವು ನಿಮ್ಮನ್ನು ಬಿಟ್ಟು ಹೋಗ್ಬೇಕಾ? ಬಿಟ್ಟು ಹೋಗ್ತೇನೋ? ನಿನಗ್ 1 ಕೋಟಿ ಬೇಕಾಗಿಲ್ವೇನೋ? ಬೇಕು ಸರ್. ನಿನಗ್ 30 ಲಕ್ಷ ಬೇಡವೇನೋ? ಬೇಕು ಸರ್. ನಿನಗ್ 50 ಲಕ್ಷ ಬೇಕೋ ಬೇಡವೋ? 50 ಲಕ್ಷ ಬೇಕೋ? 500 ರೂಪಾಯಿ ಬೇಕು ಸರ್. ನಿಮ್ಮ ಹತ್ರ ಏನಾದ್ರೂ ಇನ್ನು ನಾನು ದುಡ್ಡು ಕೇಳಿದ್ರೆ ನನ್ನ ಮೇಲೆ ಆಣೆ ಆಗಿದೆ. ನನ್ನ ಮೇಲೆ ಆಣೆ. ನಂದ್ರ ಮೇಲೆ ಆಣೆ ಸರ್. ಇರೋನೊಬ್ನೇ ಎಷ್ಟು ಜನ ಆಣೆ ಇಡ್ತಿರೋ? ರವಿ ಸರ್, ನಾನು ಒಂದು ದೊಡ್ಡ ಡೀಲ್ಗೆ ಕೈ ಹಾಕಿದ್ದೀನಿ. ಅದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟ ಪಡ್ತಿದ್ದೀನಿ. ಆ ಡೀಲ್ ಎಲ್ಲ ಕರೆಕ್ಟ್ ಆಯ್ತಂತಂದ್ರೆ ಏನು ಇಲ್ಲ ಅಂದ್ರೂ ನನಗೊಂದು 2.5 ಕೋಟಿ ರೂಪಾಯಿ ಬರುತ್ತೆ. ಆ 2.5 ಕೋಟಿನ ಬಡ್ಡಿ ಸಮೇತ ಈ ನನ್ನ ಮಕ್ಕಳಿಗೆ ಹಂಚೋಣ ಅಂತಂದ್ರೆ ಇವರು ನನ್ನ ಅರ್ಥ ಏನಾಯ್ತು ನೋಡಿ ಸರ್. ಸರ್, ಏನ್ ಕೊಟ್ರಿ? ಸರಿಯಾಗ್ಬಿಟ್ಟ. ನಾನು ಈ ಏರಿಯಾದಲ್ಲಿ ಫೇಮಸ್ ಡಾಕ್ಟ್ರು. ಅವನಿಗೆ ಗ್ಯಾಸ್ಟ್ರಿಕ್, ತಲೆನೋವು ಔಷಧಿ ಕೊಡಿಸ್ತೀನಿ. ಸರ್ ಬನ್ನಿ ಸರ್. ಇಲ್ಲಿ ನಿಮ್ಗೆ ಹೆಂಗ್ ಸಿಗಾಕೊಂಡ ಅವನು? ಈ ಕಿತ್ತೋದ್ ನನ್ ಮಗ ನಮ್ ಕ್ಲಿನಿಕ್ ಬರ್ತಿದ್ದ. ಸರ್, ನಿಮ್ಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಸ್ಕೊಡ್ತೀನಿ ಅಂತ ನನ್ನ ಹತ್ರ 50 ಲಕ್ಷ ಇಸ್ಕೊಂಡ. ತಗೊಂಡ್ಮೇಲೆ ಗೊತ್ತಾಯ್ತು ಇವನೊಬ್ಬ ಫ್ರಾಡು ಅಂತ. ಅದೇ ಫೀಲಿಂಗ್ ಅಲ್ಲಿ ಮಲ್ಲಿಗೆ ಬಾರ್ ಮುಂದೆ ಡೈಲಿ ಹೇಳ್ತಾ ಇದ್ದೀನಿ ಸರ್. ಆ ಮಲ್ಲಿಗೆ ಬಾರ್ ಮುಚ್ಚಿದೆಯಲ್ಲ ಸರ್. ಓಪನ್ ಇರೋ ಬಾರ್ ಮುಂದೆ ಹತ್ರ ಜನಕ್ಕೆ ಗೊತ್ತಾಗುತ್ತಲ್ಲ ಸರ್, ಅದಕ್ಕೆ ಮುಚ್ಚಿರೋ ಬಾರ್ ಮುಂದೆ ಹೇಳ್ತಾ ಇದ್ದೀನಿ. ಅಚ್ಚರಿ, ನೀವ್ಯಾರು? ಆ ಮಲ್ಲಿಗೆ ಬಾರ್ ಓನರ್ ನಾನೇ ಸರ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಇವತ್ತಿಗೆ ನನ್ನ ಗಂಡನ ಕಂಪ್ನಿ ಸ್ಟಾರ್ಟ್ ಆಗಿ 25 ವರ್ಷ ಆಯಿತು. ಈ 25 ವರ್ಷದಲ್ಲಿ ಅವ್ರು ಏಳು ಬೀಳ್ಗಳನ್ನೆಲ್ಲ ನೋಡಿದ್ದಾರೆ. ಆದರೆ ಇನ್ಮೇಲಿಂದ ಅವ್ರನ್ನ ಬೀಳಕ್ಕೆ ನಾನು ಮಾತ್ರ ಬಿಡಲ್ಲ. ಅವ್ರು ಯಾವಾಗಲೂ ಟಾಪಲ್ಲಿರಬೇಕು. ಪ್ರೀತಿಗೋಸ್ಕರ ಪ್ರಾಣ ಕೊಡೋನು ಏಜೆ, ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅನ್ನೋನು ಏಜೆ, ನೀನೇ ನನ್ನ ಪ್ರಾಣ ಅನ್ನೋನು ಏಜೆ. ಪ್ರತಿ ಮಾತಲ್ಲೂ ಅವನ ಪ್ರಾಣನ ಅಡ ಇಟ್ಟೇ ಮಾತಾಡ್ತಾನೆ. ನಿನ್ನ ಪ್ರೀತಿ ಯಾವಳಿಗೋ ಬೇಕು, ನನಗೆ ಬೇಕಾಗಿರೋದು ನಿನ್ನ ಆಸ್ತಿ, ಅಂತಸ್ತು, ಅಧಿಕಾರ, ಹೆಸರು. ಇದೆಲ್ಲ ಇದ್ರೆ ಪ್ರೀತಿ ಸಿಗುತ್ತೆ. ಮನುಷ್ಯ ಮನುಷ್ಯನ್ನ ಪ್ರೀತಿ ಮಾಡಿದ್ರೆ ಪ್ರೀತಿ ಸತ್ಮೇಲೆ ಸಿಗೋದು ಆಸ್ತಿ. ಅದೇ ಹಣನ ಪ್ರೀತಿ ಮಾಡಿದ್ರೆ ಆಮೇಲೆ ಸಿಗೋದು ಆಸ್ತಿ. ಆ ಲೀಲಾನ ಇಲ್ಲ ನಾನ ನೋಡೇ ಬಿಡ್ತೀನಿ. ಏಯ್ ನಿಂತ್ಕೋ, ಎಲ್ಲಿ ಹೋಗ್ತಿದ್ಯಾ? ಅದು ನನ್ನ ಗಂಡನ ರೂಮು, ಅದ್ರೊಳಗೆ ಹೋಗೋ ಅಧಿಕಾರ ಇರೋದು ನನಗೆ ಮಾತ್ರ. ನಿನಗೆ ಈ ಡೋರಿಂದ ಹೋಗೋ ಅಧಿಕಾರ, ಹಕ್ಕು, ಯೋಗ್ಯತೆ, ಮಾನ್ಯತೆ ಎಲ್ಲ ಇದೆ. ಈ ಡೋರ್ ಅಲ್ಲ, ಐ ಮೀನ್ ಟು ಸೇ ಮೇನ್ ಡೋರು. ನೀನು ನಮ್ಮ ಮನೆಗೆ ಸೇರ್ಕೊಂಡಿರೋ ವಿಷ, ನಿನ್ನ ಹಲ್ಲಲ್ಲಿರೋ ವಿಷನ ಕಿತ್ತು ಬಿಸಾಕೋದೊಂದೇ ಬಾಕಿ ಇರೋದು. ಸುಮ್ಮನೆ ಹೋಗು. ರೀ ನಿಂತ್ಕೋ. ಏನು ಎರಡನೇ ಒಳಗಿದ್ರು ಇಷ್ಟೊಂದು ಕೋಪ ತೋರಿಸ್ತೀಯಾ? ರೀ ರೀ ಅಭಿ 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 ಎಲ್ಲಿ ಹೋಗ್ಬಿಟ್ಟಿದ ನೀನು? ರೀ ರೀ ಮಧ್ಯೆ ಮಾತಾಡ್ಬೇಡ ನೀನು. ನನ್ನ ಮತ್ತೆ ನನ್ನ ಗಂಡನ ಮಧ್ಯೆ ಬಂದಿರೋಳು ನೀನು. ನೀನೇ ಮಾತು ಹೇಳ್ತಿದ್ಯಾ? ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ವಿಶ್ವರೂಪ್ 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 ಬಂದೆ 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 ಮೇಡಮ್. ಬನ್ನಿ ಬೇಗ. ಹೇಳಿ ಮೇಡಮ್. ವಿಶ್ವರೂಪ್, ಮೊದಲು ನನಗೆ ಹೇಳಿ, ಅಭಿ ಎಲ್ಲಿ ಕಾಣಿಸ್ತಿಲ್ಲ? ಐ ಡೋಂಟ್ ನೋ ಮ್ಯಾಮ್. ವಿಶ್ವರೂಪ್ ಅವರು ಅವ್ರ ರೂಮಲ್ಲೂ ಇಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರು ಗೊತ್ತಾ? ಹೀಗೆ ಕೇಳಿ ಹೇಳ್ತೀನಿ ಮೇಡಮ್. ಪ್ರೇಮಿಗಳ ದಿನದಂದು ಪ್ರೀತಿಯಿಂದ ಪ್ರೇಮದಿಂದ ಮಾತಾಡಿಸ್ಬೇಕು. ಈ ಮನೆಯಲ್ಲಿ ಪ್ರೀತಿಗೆ ಬೆಲೆ ಇದೆ, ಆಸ್ತಿಗೆ ಬೆಲೆ ಇಲ್ಲ. ಮೇಡಮ್, ಬಾಸು ಇವಾಗ ಬೆಳಿಗ್ಗೆ ಎದ್ದು ಕಾರ್ ತಗೊಂಡು ಹೋಗ್ಬಿಟ್ರು. ನಾನು ಬಾಸ್ 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 ಅಂತ ಕರಿತಾ ಹೋದೆ. ಇನ್ನೆಲ್ಲಾದ್ರೂ ಮಿರರಲ್ಲಿ ನೋಡಿ ಗಾಡಿ ನಿಲ್ಲಿಸ್ಬೋದೇನೋ ಅನ್ಕೊಂಡೆ, ಬಟ್ ಅವ್ರು ಮಿರರ್ ನೋಡಿ ಸ್ಪೀಡ್ ಜಾಸ್ತಿ ಮಾಡಿದ್ರು. ಮತ್ತೆ ನಾನು ವಾಪಸ್ ಬಂದೆ. ಇಷ್ಟೇ ಇನ್ಫಾರ್ಮೇಶನ್ ಮೇಡಮ್. ಹೌದಾ? ಬೆಳಗ್ಗೆನೆ ಎಲ್ಲಿ ಹೋಗಿರ್ಬೋದು? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ ಬಾಂಧವ್ಯ ಏನು ಅನ್ನೋದು ನನ್ನ ಮನ್ಸಿಗೆ ಅರ್ಥ ಆಗತ್ತಮ್ಮ. ಅದಕ್ಕೆ ನಾನು ಅವತ್ತೊಂದು ದಿವಸ ನಿಮಗೆ ಹೇಳಿದ್ದಿದ್ದು, ಆ ಥರ ಕರಿಬೇಡಿ ಅಂತ. ಯಾಕೆ ಹೇಳು? ನೀನು ಹೇಳಿದ ಮಾತಿಗೆನೆ ಯಾರನ್ನಾದರೂ ಅತಿಯಾಗಿ ಹಚ್ಕೊಂಡಾಗ ಒಂದಲ್ಲ ಒಂದಿನ ಅದು ನಮಗೆ ಸಂಕಟ ಕೊಡುತ್ತೆ, ನೋವು ಕೊಡುತ್ತೆ ಅಂತ. ಆ ನೋವು ಸಂಕಟನೆಲ್ಲ ತಡೆಯೋ ಶಕ್ತಿ ಇದ್ರೆ ಮಾತ್ರ ಹಚ್ಕೋಬೇಕು. ನೋಡಿ, ನಿಮ್ಗಿಬ್ರಿಗೂ ಇವತ್ತು ಮನಸ್ಸಿಗೆ ಅದೆಷ್ಟು ನೋವಾಗಿದೆ ಅಂತ. ಅಲ್ಲಮ್ಮ ಪಾರ್ವತಿ, ಇವತ್ತು ಜನನಿ ಮಗುನ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ನಮ್ಮ ಕಾರ್ಯಕ್ರಮ ಈ ರೀತಿ ಇದೆ ಅಂತ ನೀನು ಯಾಕಮ್ಮ ಹೇಳಲಿಲ್ಲ? ಹೇಳಿದ್ರೆ ಅದು ಮತ್ತೊಂದು ಅವಾಂತರಕ್ಕೆ ಕಾರಣ ಆಗಿರ್ತಿತ್ತು ಅತ್ಯಮ್ಮ. ಅದಕ್ಕೆ ಹೇಳ್ದೆ ಸುಮ್ಮನಾದ್ವಿ. ಜನನಿಗೆ ನಮ್ಮ ಪುಟಾಣಿ ಜೊತೆ ಕಾಲ ಕಳೆಯೋದಕ್ಕೆ ಸಮಯ ಸಿಗದೆ ಅಪರೂಪ. ಅಂಥದ್ರಲ್ಲಿ ಅವಳೇ ಶಾಲೆಗೆ ಹೋಗಿ ಅವ್ರ ಹತ್ರ ಕೇಳ್ಕೊಂಡು ಹೊರಗಡೆ ಕರ್ಕೊಂಡು ಹೋಗಿದ್ದಾಳೆ. ಹೀಗಿರುವಾಗ ಅವಳ ಆಸೆನ ನಾವ್ ಯಾಕೆ ನಿರಾಸೆ ಮಾಡೋದು ಅಂತ ಸುಮ್ಮನಾದ್ವಿ. ಸರಿ ನಮ್ಮ ಪಾರ್ವತಿ, ನೀನು ಹೇಳೋದನ್ನ ನಾನು ಒಪ್ಕೋತೀನಿ. ಆದ್ರೆ ನಾವೆಲ್ಲ ಪುಟಾಣಿ ಸ್ಕೂಲ್ ಹತ್ರ ಹೋಗ್ಬೇಕು ಅನ್ಕೊಂಡಿದ್ವಿ, ಊಟನೂ ತಗೊಂಡು ಹೋಗ್ಬೇಕು ಅನ್ಕೊಂಡಿದ್ವಿ ಅನ್ನೋ ನಮ್ಮ ಪ್ಲಾನ್ ಅನ್ನ ನೀನು ಆಗ ಜನನಿ ಹತ್ರ ಯಾಕೆ ಹೇಳಲಿಲ್ಲ? ಹೇಳಿದ್ದಿದ್ರೆ ಅವಳು ಹೊರಗಡೆ ಹೋಗೋ ಪ್ಲಾನ್ ಚೇಂಜ್ ಮಾಡ್ಕೋತಿದ್ಲೇನೋ. ಯಾಕೆ
ಯಾಕಂದ್ರೆ ಮನೇಲಿ ಪುಟಾಣಿಗೆ ಇಷ್ಟ ಆಗುವಂಥ ಇಷ್ಟೊಂದು ವೆರೈಟಿ ಅಡುಗೆಗಳನ್ನೆಲ್ಲ ಮಾಡಿ ತಗೊಂಡು ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಅವಳಿಗೆ ಹೇಳಿದ್ದಿದ್ರೆ ಅವಳ ಪ್ಲ್ಯಾನಿಂದ ಅವಳು ಹಿಂದೆ ಸರಿದಿರೋಳು. ಆದಿ, ಪಾರ್ವತಿ, ನಿಮ್ಮಿಬ್ರು ಒಂದು ಮಾತು ಕೇಳ್ತೀನಿ, ಸರಿಯಾದ ಉತ್ತರ ಕೊಡಬೇಕು. ಆಯ್ತು, ಕೇಳಿಮ್ಮ. ಜನನಿ ಈಗ ಮೊದಲಿನ ಥರ ಮುದುಡ್ಕೊಂಡಿಲ್ಲ ಅಲ್ವಾ? ಪಾರ್ವತಿ, ನಿನ್ ಜೊತೆ ಅನ್ಯೋನ್ಯವಾಗಿ ಮಾತಾಡ್ಕೊಂಡಿದ್ದಾಳೆ ತಾನೆ? ಏನಪ್ಪ? ಹಾಮ, ಇವಾಗ ಆ ಥರ ಎಲ್ಲ ಪ್ರಾಬ್ಲಮ್ ಏನಿಲ್ಲ. ಹೌದು ತಾನೆ ಪಾರ್ವತಿ? ನಿನ್ನ ಜನನಿ ಮಧ್ಯದಲ್ಲಿ ಮೊದಲಿನ ಥರನೇ ಅನ್ಯೋನ್ಯತೆ ಇದೆ ಅಲ್ವಮ್ಮ? ಹ್ಞೂ ಅತ್ತೆಮ್ಮ, ಊರಿಂದ ಬಂದಾಗಿಂದ ಜನನಿ ನನ್ನ ಜೊತೆ ಅನ್ಯೋನ್ಯವಾಗಿದ್ದಾಳೆ. ನಾವಿಬ್ರು ತುಂಬಾ ಖುಷಿಯಾಗಿದ್ದೀವಿ. ಹಾಗಾದ್ರೆ ಮೊದಲು ನಿಮ್ಮಿಬ್ಬರ ಮಧ್ಯೆ ಇದ್ದ ಆ ಮುಸುಕಿನ ಗುದ್ದಾಟ ಈಗ ಇಲ್ಲ ಅಲ್ವಾ? ಆ ಥರ ಎಲ್ಲ ಏನೂ ಇಲ್ಲ ಅತ್ತೆಮ್ಮ. ಆಗ್ಲಮ್ಮ, ಹಾಗಿದ್ರೆ ನನಗೂ ಸಂತೋಷ. ನಿಮ್ಮಿಬ್ಬರ ಸಂಬಂಧ ಹೀಗೇ ಇರಲಿ ಅಂತ ಬಯಸ್ತೀನಿ, ಹಾರೈಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆವು ಈವಿನ ನಾವು ನೀವಿಗೆ ಯಾನ್ನುತ್ತಾನಾದ ತನ್ನ ಆವು ಈವಿನ ನಾವು ನೀವಿಗೆ ಯಾನ್ನುತ್ತಾನಾದ ತನ್ನ ನಾನು ನೀನಿನ ಈ ನಾನಿಗೆ ಬೆನೆಯೇನು ಜಾಣಿನ ಆವು ಈವಿನ ನಾವು ನೀವಿಗೆ ಯಾನ್ನುತ್ತಾನಾದ ತನ್ನ ನಾನು ನೀನಿನ ಈ ನಾನಿಗೆ ಬೆನೆಯೇನು ಜಾಣಿನ ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರಸ್ವನ ಹತವೋ ಹಿತವೋ ಆ ಅನಾಹತ ಮಿತಿಗೆ ಮಿತಿ ಇತಿ ನನ್ನ ಬೆನ್ನಿನಾನಿಕೆ ಜನನ ಜಾನಿಗೆ ಮನನವೇ ಸಹಿದಸ್ತನ ಆವು ಈವಿನ ನಾವು ನೀವಿಗೆ ಅನ್ನುತ್ತಾನಾದ ತನ್ನ ನಾನು ನೀನಿನ ಈ ನಾನಿಗೆ ಬೆನೆಯೇನು ಜಾಣಿನ ಹಾಕತಿತ್ತು ಸ್ವಾತಿ ಮುತ್ತಿನೊಳಗ ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗ ಸತ್ಯೋ ಮಗನಾಂತ ಕೂಗಿದರು ಬಾವಿ ಮಗಳು ಸಾವಿ ಮಗಳು ಕೂಡಿ ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮೊಗ ಅಪ್ಪನ ಕತ್ತಿಗೆ ಅಮ್ಮನ ನೊಗ ನಾವರ ಕಂದ ಶ್ರೀ ಗುರುದತ್ತ ಅಂದ ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾಕು ನಾಕೆ ನಾಕು ನಾಕೆ ನಾಕೆ ತಂತಿ
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನದೀಂ ಧೀಂ ತನ ನದೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲನ ಧನ್ಯಾಲಿಂಗನ. ನದೀಂ ಧೀಂ ತನ ನದೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲನ ಧನ್ಯಾಲಿಂಗನ. ತಾಕಿಟ ತರಿಕಿಟ ಎನ್ನುತ್ತಿದೆ ಈ ಹೃದಯ ಮೃದಂಗ. ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ. ಈ ಕಣ್ಣಿನ ಕವನ ಓದೋ ಹುಡುಗ. ನದೀಂ ಧೀಂ ತನ ನದೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲನ ಧನ್ಯಾಲಿಂಗನ. ಮೊದಲ ಹೆಜ್ಜೆಗೆ ಏನು ಕಂಪನ ಏನೇ ರೋಮಾಂಚನ. ಸುಮ್ಮನೆ ತಿಳಿ ತಿಳಿ ನಾನಾಡದ ಪದಗಳನ್ನು ಸೋಲುವೆ ಪ್ರತಿ ಕ್ಷಣ ನನ್ನ ಮನದಲ್ಲಿ ನಾನು. ನಿದ್ದೆ ಬರದ ಕಣ್ಣ ಮೇಲೆ ಕೈಯ ಮುಗಿವೆ ಚುಂಬಿಸುವೊಮ್ಮೆ. ನಾನು ನಾಚಿ ನಡುಗೋ ವೇಳೆ ಮಲ್ಲೆ ಹೂವ ಮುಡಿಸೋವೊಮ್ಮೆ. ನಾನು ಭೂಮಿ ಆವರಿಸೋ ಸುರಿವ ಮಳೆಯಂತೆ ನನ್ನ. ನದೀಂ ಧೀಂ ತನ ನದೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲನ ಧನ್ಯಾಲಿಂಗನ. ತಾಕಿಟ ತರಿಕಿಟ ಎನ್ನುತ್ತಿದೆ ಈ ಹೃದಯ ಮೃದಂಗ. ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ. ಈ ಕಣ್ಣಿನ ಕವನ ಓದೋ ಹುಡುಗ. ನದೀಂ ದೀಂ ತನ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. My love is great.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.